ಶ್ರೀ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಸುರಕ್ಷತೆ ಮುಖ್ಯವಾಗಿದ್ದು, ನಡಿಬಾರದಂತಹ ಘಟನೆಯೊಂದು ಜರುಗಿದೆ. ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುವುದಂತ ಶಾಸಕ ಎಂಆರ್ ಮಂಜುನಾಥ್ ಅವರು ತಿಳಿಸಿದ್ದಾರೆ. ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟಕ್ಕೆ ಬಂದಂತಹ ಭಕ್ತಾದಿಗಳು ನಿಗದಿತ ಸಮಯಕ್ಕೆ ಮೊದಲೇ ತೆರಳಿದ ಭಕ್ತಾದಿಗಳಿಗೆ ಪ್ರಾಣಿಗಳು ಓಡಾಡುವ ಸಮಯದಲ್ಲಿ ಭಕ್ತಾದಿಗಳು ಹೋಗಿರುವ ಹಿನ್ನೆಲೆಯಲ್ಲಿ ಬೆಳ್ಳಂಬೆಳಗ್ಗೆ ಚಿರತೆಯೊಂದು ಯುವಕನೋರ್ವನನ್ನ ಬಲಿ ಪಡೆದಿದ್ದು ಎಂಥ ವಿಷಾದವನ್ನ ವ್ಯಕ್ತಪಡಿಸಿದರು. ಸರ್ಕಾರದ ಗಮನಕ್ಕೆ ತಂದು ಸಚಿವರ ಹಾಗೂ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸಿ ಮುಂದಿನ ದಿನಗಳಲ್ಲಿ ನಾಗಮಲೆಗೆ ತೆರಳುವಂತಹ ಭಕ್ತಾದಿಗಳಿಗೆ ಸುರಕ್ಷತಾ ದೃಷ್ಟಿಯಿಂದಾಗಿ ಸಿಬ್ಬಂದಿಯವರನ್ನು ನೇಮಕ ಮಾಡಿ ದೇವಾಲಯಕ್ಕೆ ತೆರಳಲು ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು. ಶ್ರೀ ಕ್ಷೇತ್ರಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಬರುವಂತಹ ಭಕ್ತಾದಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ನಿಗದಿಪಡಿಸಿರುವಂತಹ ಸಮಯಕ್ಕಿಂತ ಮೊದಲೇ ಯಾರು ಕೂಡ ಪಾದಯಾತ್ರೆಯಲ್ಲಿ ತೆರಳಬಾರದಂತ ಹೇಳಿದರು. ಪ್ರಾಣಿಗಳು ಬೆಳಗ್ಗೆ ಮತ್ತು ಸಂಜೆಯ ನಂತರ ಸಂಚರಿಸುವ ಸಮಯದಲ್ಲಿ ಇಂತಹ ದುರ್ಘಟನೆಗೆ ಜರುಗಿದೆ ಅಂತ ಹೇಳಿದರು. ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿ ಭಕ್ತರ ಸುರಕ್ಷತಾ ದೃಷ್ಟಿಯಿಂದಾಗಿ ಸೂಕ್ತ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಈಚೆಗೆ ಎರಡೇ ಪ್ರಕರಣ ಒಂದು ಭಕ್ತರಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ. ಮುಖ್ಯವಾಗಿ ಭಕ್ತರಿಗೆ ನಾವು ಒಂದು ಮನವಿ ಮಾಡೋದಿಷ್ಟೇ, ಬೆಳಗಿನ ಜಾವ ಪ್ರಾಣಿಗಳ ಒಂದು ಸಂಚರಣೆ 4 ಗಂಟೆಯಿಂದ ಬಹುಶಃ 6 ಗಂಟೆ ಅಥವಾ 3 ಗಂಟೆಯಿಂದ 6 ಗಂಟೆ ತನಕ ಹೆಚ್ಚು ಅದು ತಿರುಗಾಡ್ತಕ್ಕಂಥದ್ದು ಬಹುಶಃ ಎಲ್ಲ ಅಧಿಕಾರಿಗಳು, ಮೇಲಿನ ಅಧಿಕಾರಿಗಳಿರ್ಬೋದು, ಎಲ್ಲರಿಗೂ ವಿಷಯ ತಿಳಿದಿರುವಂಥದ್ದು. ಬಟ್ ಇದನ್ನ ನಾವು ಆ ಸಮಯನ ಬಿಟ್ಟು ಉಳಿದ ಸಮಯದಲ್ಲಿ ನಾವು ಹೋಗಿ ಬರ್ಲಿಕ್ಕೆ ಯಾವ ರೀತಿಯಾದ ಒಂದು ಪ್ಲಾನ್ ಆಗಿ ಮತ್ತೆ ಗಾರ್ಡ್ ಜೊತೆ ಒಂದು ಪ್ರೊಟೆಕ್ಷನ್ ಮಾಡ್ಕೊಂಡು ಹೋಗೋದು ಇದು ಸೂಕ್ತ. ಬಹುಶಃ ಈ ಘಟನೆ ಖಂಡಿತವಾಗ್ಲೂ ನಡಿಬಾರ್ದಿತ್ತು, ನಡೆದಿದೆ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಮುಂದಿನ ದಿನಗಳಲ್ಲಿ ಒಟ್ಟಾರೆ ಸರ್ಕಾರಕ್ಕೆ ಮತ್ತೆ ಸಚಿವರನ್ನ ನಾವು ಮನವಿ ಮಾಡಿ ಒಂದು ಸಭೆ ಮಾಡಿ ಯಾವ ರೀತಿ ಏನು ಇವತ್ತು ಬಂದಂತ ಭಕ್ತರಿಗೆ ಸುರಕ್ಷತೆ ಮತ್ತೆ ಅವರ ಒಂದು ಪಾರದರ್ಶಕವಾಗಿ ಅವ್ರನ್ನ ಸುರಕ್ಷಿತವಾಗಿ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಏನೆಲ್ಲ ಮಾಡಬೇಕು ಅದಂತ ಒಂದು ಪ್ಲಾನ್ಡ್ ಆಗಿ ನಿರ್ಣಯ ತಗೊಳ್ಳೋಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಆ ವಿಚಾರದಲ್ಲಿ ಇವತ್ತು ಏನು ನಾನು ಮುಖ್ಯವಾಗಿ ಈ ಘಟನೆ ನಡೆದಿದೆ ಆ ತಂದೆ ತಾಯಿಗಳಲ್ಲಿ ನಿಜವಾಗ್ಲೂ ಒಂದು ಆ ಭಗವಂತ ಅವರ ದುಃಖ ಬರ್ಸಕ್ಕಂಥ ಶಕ್ತಿ ನೀಡಲಿ ಅನ್ನೋ ಮಾತನ್ನ ಹೇಳ್ತಾ, ಬಟ್ ಮುಂದೆ ಯಾವುದೇ ಥರದ ಇಂಥ ಒಂದು ಘಟನೆ ನಡೀದೇ ಇರೋದಕ್ಕೆ ಎಲ್ಲ ಥರದ ಒಂದು ನಿರ್ದೇಶನ ಮತ್ತೆ ಸರ್ಕಾರನ ಒಂದು ಎಚ್ಚರಿಸಿ ಈ ಒಂದು ಘಟನೆ ನಡೀದೇ ಇರೋದಕ್ಕೆ ಮುಂಜಾಗ್ರತವಾಗಿ ಎಲ್ಲ ಕ್ರಮಗಳನ್ನು ತಗೊಳ್ಳಿಕ್ಕೆ ಈಗಾಗಲೇ ಜಿಲ್ಲಾಡಳಿತ, CCF ಅವರು ಸಚಿವರಿಗೆ ಗಮನಕ್ಕೆಲ್ಲ ಬಂದಿದೆ. ಅದನ್ನ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಸೂಕ್ತ ನಿರ್ದೇಶನ ನೀಡಿ ಭಕ್ತರಿಗೆ ಸುರಕ್ಷತೆನೇ ಮುಖ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.